ಅಪ್ಪ ಅಂತೂ ಇಂತೂ ಬೆಂಗಳೂರಿಗೆ ಬಂದು ತಲುಪಿದ್ವಿ. ಈ ಅಪ್ಪು ಬಸ್ಸಲ್ಲಿ ಕಕ್ಕ ಬಂತ್ರಪ್ಪೋ ಸುಸ್ಸು ಬಂತ್ರಪ್ಪೋ ಅಂತ ಬಸ್ಸನ್ನ ನಿಲ್ಸ್ಕೊಂಡು ಬರ್ದಿದ್ರೆ ಇನ್ನೂ ಸ್ವಲ್ಪ ಬೇಗನೆ ಬಂದು ತಲುಪ್ತಿದ್ವಿ. ಹ್ಞೂ ಕಣೆ ಅಜ್ಜಿ, ಇವನ್ನ ಎಲ್ಗೂ ಕರ್ಕೊಂಡು ಹೋಗ್ಬಾರ್ದು, ಎಲ್ಲ ಹಾಳು ಮಾಡಿಬಿಡ್ತಾನೆ. ಏ ಖುಷಿ, ಜಾಸ್ತಿ ಗಾಂಚಲ್ಲಿ ಮಾಡ್ಬೇಡ್ವೆ. ಬೆಂಗಳೂರಲ್ಲಿ ಇದ್ದೀವಿ, ಸುಳಿ ಇಲ್ಕಂಡ್ ಬಿಟ್ಟು ಹೋಗ್ಬಿಡ್ತೀವಿ ನಿನ್ನನ್ನ. ಏ ನಡಿಯ ಕಂಡಿದ್ದೀನಿ, ಮೊದ್ಲು ನಿಂದು ನೋಡ್ಕೋ. ನಾನಿಲ್ಲಿಗೆ ಅಮ್ಮನ ಜೊತೆ ತುಂಬಾ ಸರಿ ಬಂದಿದ್ದೀನಿ. ಮನೆಗೆ ಹ್ಯಾಂಗ್ ಹೋಗ್ಬೇಕು ಅಂತ ಗೊತ್ತು ನನಗೆ. ಸುಮ್ಮನಿರೋ ಮಗ, ಎಲ್ಲಿ ಹೋದ್ರೂ ಸುರು ಹಚ್ಕೋತೀರಲ್ಲ ನೀವು. ನಡೀರಿ ಮಗ. ಅಪ್ಪು, ಲಗೇಜ್ ಬ್ಯಾಗ್ ಮೇಲೆ ಸ್ವಲ್ಪ ನಿಗಾ ಇಟ್ಕೋ ಮಗ. ಯಾವನಾದ್ರೂ ಬಡ್ಡಿ ಮಗ ಎತ್ಕೊಂಡು ಹೋಗ್ಬಿಟ್ಟಾನು. ಸರಿ ಕಣಜ್ಜಿ, ನಾನಿರುವಾಗ ಅದು ನೀನಪ್ಪು ಇರುವಾಗ ಯಾವನ್ ಮುಟ್ಟ ನಮ್ ಲಗೇಜ್ನ ಅಂತವನಿನ್ನು ಹುಟ್ಟೇ ಇಲ್ಲ ಕಣಜ್ಜಿ. ಸಾಕು ಸುಮ್ಮನಿರೋ, ಬಿಲ್ಡಪ್ ಸ್ವಲ್ಪ ಜಾಸ್ತಿ ಆಯ್ತು ನಿಂದು ಅನ್ಸಲ್ವಾ? ಅಲ್ಲಿ ನೋಡ್ರ ಮಕ್ಕ, ಆ ಹುಡುಗಿ ಕೂದ್ಲನ್ನ ನಿನ್ ತರನೇ ಬಾಯ್ ಕಟ್ ಮಾಡ್ಕೊಂಡ್ಬಿಟ್ಟವಳೆ ನೋಡ ಅಪ್ಪು. ಸುಮ್ಮನಿರೆ ಕಣೆ ಅಜ್ಜಿ, ಆ ಆಂಟಿ ಕೇಳಿಸ್ಕೊಂಡ್ರೆ ನಿನ್ ಮುಖ ಮುತಿ ನೋಡ್ದೆ ಉಗ್ದಾಳು. ಮೇಡಮ್, ನಮ್ಗೊಂಚೂರು ರಾಜಾಜಿನಗರ ಅಂತಿತ್ತಲ್ಲ, ಅಲ್ಲಿಗೊಂಚೂರು ಟಿಕೆಟ್ ಕೊಡ್ತೀರಾ? ಓಕೆ ಮ್ಯಾಮ್, ಚೂರಲ್ಲ ಫುಲ್ಲೇ ಕೊಡ್ತೀನಿ. ಎಷ್ಟು ಜನ ಇದ್ದೀರಾ? ಕೊಡಮ್ಮ, 2 ಫುಲ್ಲು 1 ಹಾಫ್ ಕಣಮ್ಮ. ಮ್ಯಾಮ್, ನೀವು 3 ಫುಲ್ ಟಿಕೆಟೇ ತಗೊಳ್ಬೇಕಾಗತ್ತೆ. ಯಾಕಮ್ಮ, ನಮ್ಮೂರಿಂದ ಇಲ್ಲಿಗೆ ಬಸ್ಸಲ್ಲಿ 2 ಫುಲ್ಲು 1 ಹಾಫ್ ಟಿಕೆಟೇ ತಗೊಂಡು ಬಂದಿದ್ದೀವಿ. ಇಲ್ಲಲ್ಲ, ಹಾಗೆ ಹಾಫ್ ಎಲ್ಲ ಸಿಗಲ್ಲ ಮ್ಯಾಮ್, ನೀವು 3 ಫುಲ್ಲೇ ತಗೊಳ್ಬೇಕಾಗತ್ತೆ. ಏನು ಹಾಳು ಬಡು ದೂರು. ಸರಿ ಕೊಡು. ಯವಿ, ಏನಪ್ಪ ಈ ಊರಿನ ಮೆರುಗು. ಎಲ್ಲಿ ನೋಡಿದ್ರು ಪ್ಯಾಂಟು ಚಡ್ಡಿ, ಬರೀ ಮೇಕಪ್ ಅಲ್ಲೇ ಇರೋ ಹುಡುಗಿರು. ಬಾಯ್ ಕಟ್ಟೇನು ಬಾಪ್ ಕಟ್ಟೇನು ಎಲ್ಲೂ ನಾಗರ ಹೆಡೆ ಅಂತ ಜಡೆನೆ ಕಾಣ್ತಿಲ್ವೇ. ಈಗೀಗ ನಮ್ಮೂರ್ನಾಗೂ ಅಂತ ಜಡೆ ಎಲ್ಲಿ ಕಾಣಕ್ ಸಿಗ್ತೈತೆ? ಅಲ್ಲೂ ಇಲ್ಲೂ ದೇವಸ್ಥಾನಕ್ಕೆ ಹೋದ್ರೆ ಸಿಗ್ತಾವೋ ಏನೋ. ಜಡೆ, ಹೂವ, ಲಂಗ, ದಾವಣಿ ಬರೀ ಅಪರೂಪ ಆಯ್ತು. ಅಯ್ಯೋ ಅಜ್ಜಿ, ನಿನಗ್ಯಾಕೆ? ಅವರು ಪ್ಯಾಂಟಾರು ಹಾಕ್ಲಿ, ಚಡ್ಡಿನಾರು ಹಾಕ್ಲಿ, ಬಾಯ್ ಕಟ್ನಾರು ಮಾಡ್ಲಿ, ಇಲ್ಲ ನನ್ ತರ ಹಾಕ್ದೇನೆ ತಿರುಗ್ಲಿ, ನಿನಗ್ಯಾಕೆ ಅಜ್ಜಿ? ನೋಡೋರ್ ಕಣ್ಣಿಗೆ ತಂಪಾಗಿರುತ್ತಲೇ. ಹೋಗಿ ನಿನ್ನ ಹತ್ರ ಹೇಳ್ತೀನಲ್ಲ, ನಿನ್ನ ಬುದ್ಧಿನೂ ನಿನ್ನ ಜೊಲ್ಲ ತಾತನ ಹಂಗೆಯ. ಲೋ, ಅವ ಯಾವನೋ ಅವನು ಟ್ರೈನ್ ಓಡಿಸೋನು. ಟ್ರೈನ್ ಮುಂದಕ್ಕೆ ಹೋಗ್ತಾನೇ ಇಲ್ವಲ್ರು. ನಾವು ಬೇಗ ನಮ್ಮ ಅಳಿಯನ್ ಮನೆ ಸೇರ್ಕೋಬೇಕು ಕಣ್ರೋ. ಓಡಿಸ್ರೋ ಟ್ರೈನು. ಮೇಡಮ್, ಯಾವ ಊರಿಗೆ ಹೋಗ್ಬೇಕು? ಯಾಕಮ್ಮಿ, ಕರ್ಕೊಂಡೋಗ್ತೀಯಾ? ಹಾಗಲ್ಲ ಮ್ಯಾಮ್, ನೀವು ಹತ್ತದಾಗಿಂದ ಟ್ರೈನ್ ಮೂವ್ ಆಗ್ತಾನೇ ಇದೆ. ನಿಮಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ನಿಮ್ಗೆ ಯಾವ ಸ್ಟಾಪ್ ಮ್ಯಾಮ್? ಹೌದೇನಮ್ಮಿ, ಯಾಕೋ ಇನ್ನು ನಿಂತೆ ಆಯ್ತಲ್ಲ ಅಂತ ನೋಡ್ತಿದ್ದೆ. ನಮಗೆ ರಾಜಾಜಿನಗರಕ್ಕೆ ಹೋಗ್ಬೇಕಿತ್ತಮ್ಮ, ನನ್ನ ಅಳಿಯನ ಮನೆಗೆ. ಅಯ್ಯೋ ಮೇಡಮ್, ರಾಜಾಜಿನಗರ ಮಹಾಲಕ್ಷ್ಮಿ ಹೋಗಿ ಯಶವಂತಪುರದ ಸ್ಟಾಪ್ ಬರ್ತಿದೆ ಮೇಡಮ್. ಅಯ್ಯೋ, ಯಾವನು ಅವನು ಟ್ರೈನ್ ಓಡಿಸೋನು. ಹೊಟ್ಟೆಗೇನು ಅನ್ನ ತಿಂತೀಯೋ ಮಣ್ಣು ತಿಂತೀಯೋ? ನಿನಗೆ ಬರಬಾರದು ರೋಗ ಬಂದು ನೆಗ್ದು ಬಿದ್ದ ನೆಲ್ಲಿಕಾಯಿ ಹೋಗ. ನಮ್ಮನ್ನ ರಾಜಾಜಿನಗರದಲ್ಲಿ ನಿಲ್ಲಿಸಬಾರ್ದಿತ್ತೇನೋ. ನಿನ್ನ ಮುಂಡ ಮುಚ್ಚೋಗ. ಲೋ ಮಕ್ಕಳ, ನಡೀರಿ, ಇದು ಎಂಥದೋ ಯಶವಂತಪುರ ಸ್ಟಾಪಲ್ಲಿ ಇಳ್ಕೊಂಡು ಬಸ್ಸಲ್ಲಿ ಹೋಗೋಣ. ಈ ಟ್ರೈನಿಗಿಷ್ಟು ಹೋಗಿದ್ದು ಗೊತ್ತಾಗಲ್ಲ, ನಿಂತಿದ್ದು ಗೊತ್ತಾಗಲ್ಲ. ನಡಿಯಾಜಿ, ಇದು ಯಾವ ಸಿಮೆಟ್ರೀನು? ಒಂದು ಕಡಲೆ ಬೀಜ ಇಲ್ಲ, ಐಸ್ ಕ್ರೀಮ್ ಇಲ್ಲ, ಮಸಾಲೆ ಪುರಿ, ತಿಂಡಿ, ಕೂಲ್ ಡ್ರಿಂಕ್ಸ್ ಏನೂ ಇಲ್ಲ. ಏನಮ್ಮ, ಈ ಮಕ್ಕಳನ್ನ ಕಟ್ಕೊಂಡು ನೀ ಒಬ್ಳೆ ಯಾಕೆ ಬರೋಕ್ ಹೋದೆ? ಅದು ಬೇರೆ, ನಿನಗೆ ಬರೋಕ್ಕೂ ಹೋಗೋಕ್ಕೂ ಒಂದು ಗೊತ್ತಾಗ್ತಿಲ್ಲ. ಏನ್ ಮಾಡ್ಲವ ಪುಟ್ಟಿ, ಬರ್ದೇ ಇದ್ರೆ ಈ ನಿನ್ ಮಗಳು ಬಿಡ್ಬೇಕಲ್ಲವ. ಒಂದೇ ಸಮನೆ ಮಮ್ಮಿ ಹತ್ರ ನಡಿ, ನನಗೆ ನಮ್ಮೂರ್ ದೇವ್ರ ಮನೆ ಹಬ್ಬಕ್ಕೆ, ನಮ್ಮೂರ್ ದೇವಸ್ಥಾನ ಜಾತ್ರೆಗೆ ಹೊಸ ಅದೇನೋ ಲೆಹಂಗಾ ಅಂತೆ, ಫ್ಯಾಷನೇಬಲ್ ಗೌನ್ ತಗೋಬೇಕಂತೆ ನೋಡು.
ನಾನು ಹೇಳ್ದೆ ಕಣವ, ಬೇಡ ಮಗ, ನಾನು ರೇಷ್ಮೆ ಸೀರೆಯಿಂದ ಲಂಗ ಬ್ಲೌಸು ಹೊಲ್ಸ್ಕೊಡ್ತೀನಿ ಅಂದೆ. ಕೇಳ್ಬೇಕಲ್ಲಮ್ಮ ನಿನ್ನ ಮಗಳು. ಇಲ್ಲ, ನನ್ನ ಮಮ್ಮಿ ಹತ್ರನೇ ಕರ್ಕೊಂಡು ಹೋಗು ಅಂತ ಹಠ ಹಿಡ್ದು ಬಿಟ್ಲಮ್ಮ. ಅದಕ್ಕೆ ಬಂದೆ ನೋಡು. ಈಗಲೇ ಬೇಗ ನಡಿಯಮ್ಮ ಪುಟ್ಟಿ, ಅವಳಿಗೆ ಅದೇನು ಬೇಕೋ ತೆಗ್ಸ್ಕೊಡು. ನಾಳೆನೆ ವಾಪಸ್ ಹೋಗ್ಬೇಕಣವ. ಸರಿನಮ್ಮ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಊಟ ಮಾಡಿಬಿಟ್ಟು ಹೋಗೋಣ ಶಾಪಿಂಗ್ಗೆ. ಯವಿ ಇದೇನ್ ಬಟ್ಟೆ ಅಂಗಡಿನಾ ಇಲ್ಲ ಪ್ಯಾಲೇಸಾ? ಅಜ್ಜಿ, ಅಂಗಡಿ ನೋಡಿ ಬಾಯ್ ಬಿಡ್ಬೇಡ ಕಣಜ್ಜಿ. ಹಳ್ಳಿ ಗುಗ್ಗುಗಳು ಅನ್ಕೋತಾವೆ ನಮ್ಮನ್ನ. ಅಲ್ಲ ಕಣೆ ಪುಟ್ಟವ, ಇಂತಹ ದೊಡ್ಡ ಅಂಗಡಿ ಕರ್ಕೊಂಡು ಬಂದಿಯಲ್ಲ. ನಾನು ಹಳ್ಳಿಯಿಂದ ದುಡ್ಡೆಲ್ಲ ಮಗಿನ ಒಂದು ಅಂಗಿಗೆ ಹಾಕಿ ಹೋಗ್ತೀಯೇನೆ ಪುಟ್ಟಿ. ಇಲ್ಲ ಕಣಮ್ಮ, ಇಲ್ಲೆಲ್ಲ ಹಿಂಗೆ ಇದ್ರೆ ಜನ ಬರೋದು. ಹೌದಜ್ಜಿ, ಅದೆಲ್ಲ ನಿಂಗೆ ಗೊತ್ತಾಗಕ್ಕಿಲ್ಲ. ಜನರನ್ನ ಆಕರ್ಷಣೆ ಮಾಡೋದು ಹಿಂಗೆಯ. ನೋಡೀಗ ಹೋಗ್ತಾ ಹೋಗ್ತಾ ನಿನ್ನ ಅರ್ಧ ಆಸ್ತಿ ದುಡ್ಡನ್ನ ಒಂದೇ ಜೋಡಿ ಅಂಗಿಗೆ ಹಾಕಿ ಕಳಿಸ್ತಾರೆ, ನೋಡ್ತಿರು. ಬಾಯಿ ಮುಚ್ಕೊಂಡಿರೋ ಅಪ್ಪು, ನನ್ನ ಬಟ್ಟೆಗೂ ಕಲ್ಲು ಹಾಕಿ ಬಿಡ್ಬಿಡ್ವು. ಸರಿ ತೋರ್ಸಪ್ಪ. ನನ್ನ ಮೊಮ್ಮಕ್ಕಳಿಗೆ ಅದೇನೋ ಲೆಹೆಂಗಾನೋ ಗೌನೋ ನೈಟಿನೋ ಏನೋ ಅಂತ ಅಂತಾಳಲ್ಲ, ಅದೇ ಚೆನ್ನಾಗಿರೋದು ತೋರ್ಸು. ಇದು ಹೇಗಿದ್ಯಮ್ಮ? ಅಯ್ಯೋ, ನಿನ್ನ ಮಗಿಗೊಳ್ಳೆ ಬುರ್ಕ ಹಾಕೊಂಡಂಗಿದ್ಯಲ್ಲಪ್ಪ. ಡಾಂಬರ್ ರೋಡ್ ಇದ್ದಂಗಿದೆ. ತೆಗಿ ಬೇರೆ ತೋರ್ಸು. ಇದ್ರಲ್ಲಿ ನಿಮ್ಮ ಮೊಮ್ಮಗಳು ಚೆನ್ನಾಗಿ ಕಾಣಿಸ್ತಾಳೆ ಮೇಡಮ್. ಅಜ್ಜಿ, ಇದು ರೋಡ್ಗೆ ಕೆಂಪು ಸಿಗ್ನಲ್ ತರ ಇದೆ. ಇದನ್ನೇ ತಗೋ, ಗೆದ್ದೆಗೆ ಬೆರ್ಚಪ್ಪ ಆಗುತ್ತೆ. ಹಕ್ಕಿ ಹೊಂದಿ ಏನು ಬರಕ್ಕಿಲ್ಲ. ಹೌದಲ್ವೇನೋ ಅಪ್ಪು? ಆದ್ರೂ ಒಂಥರ ನಮ್ ಖುಷಿ. ಬೆಳಿ ಮೈಗೆ ಕೆಂಪು ಅಂಗಿ ಚೆನ್ನಾಗೇ ಕಾಣಿಸುತ್ತೆ. ಎಷ್ಟು ದುಡ್ಡಪ್ಪ ಈ ಅಂಗಿಗೆ? ಜಸ್ಟ್ 20,000 ಮೇಡಮ್. ಯವಿ 20,000 ನೀನು? ನಮ್ 1 ವರ್ಷದ ಬೆಳೆಯೆಲ್ಲ ಮಾರಿದ್ರು ಈ ಒಂದು ಡ್ರೆಸ್ ಬರಕ್ಕಿಲ್ಲಲ್ಲಪ್ಪ. ಏ ಪುಟ್ಟಿ, ನಿನ್ಗೇನೆ ಬಂದೈತೆ? ಒಂದು ಚೂರು ದುಡ್ಡು ಕಮ್ಮಿ ಸಿಂಪಲ್ ಆಗಿರೋ ತೋರ್ಸಕ್ ಹೇಳ್ಬಾರ್ದಾ? ಸ್ವಲ್ಪ ಸಿಂಪಲ್ ಆಗಿರೋದೇ ತೋರಿಸಿ ಸರ್. ವಾವ್, ಇದು ಚೆನ್ನಾಗಿದೆ ಮಮ್ಮಿ, ಇದನ್ನೇ ಕೊಡಿಸು. ಅಯ್ಯೋ ಮೂದೇವಿ, ಇಂಥ ಬಟ್ಟೆ ಹಾಕಿದ್ರೆ ಮಗುಗೆ ಹಬ್ಬದ ಗರದಲ್ಲಿ ಉಸಿರಾಡಕ್ಕಾಗತ್ತೇನೋ? ಇದು ನಾಗಿನ್ ಪಿಕ್ಚರ್ ಅಲ್ಲಿ ನಾಗಿನಿಗೆ ಹಾಕದಂಗಿದೆ. ಇದನ್ನ ಹೋಲ್ಸ್ಬಿಟ್ಟು ಹಾಕದಂಗಿಲ್ಲ, ಮೈಗೆ ಹಾಕ್ಬಿಟ್ಟು ಹೋಲ್ಸ್ದಂಗಿದೆ. ತೋರ್ಸು, ಬೇರೆ ತೋರ್ಸು. ಮಮ್ಮಿ, ಅಜ್ಜಿನ ಕರ್ಕೊಂಡ್ ಬಂದು ತಪ್ಪು ಮಾಡ್ಬಿಟ್ವಿ. ನನಗ್ ಬೇಕು ಅನ್ಸಿದ್ ತಗೊಳಕ್ಕೆ ಬಿಡ್ತಿಲ್ವಲ್ಲೇ ಮಮ್ಮಿ? ಸರ್, ನನ್ನ ಮಗಳ ತರನೇ ಸಿಂಪಲ್ ಆಗಿ ಪೆಟಿಯಾಗಿರುವಂತ ತೋರಿಸಿ. ಈ ಒಂದು ಎಲ್ಲಿಂದ ಬಂದವೋ, ಇವಳೊಬ್ಳು ಸಿಂಪಲ್ ಆಗಿರೋ ತೋರಿಸಿ ಅಂತಾಳೆ. ಅವಳು ಯಾವಳು ಹಳ್ಳಿ ಮುದುಕಿ ತೋರಿಸಿದಕ್ಕೆಲ್ಲ ಊನ ತೆಗೆದು ನನ್ನ ಕುತ್ತಿಗೆಗೆ ಬಂದು ಕೂತ್ ಬಿಟ್ಟಿದ್ದಾಳೆ. ಅಜ್ಜಿ, ನೀ ಹೇಳ್ದಂಗೆ ಸಿಂಪಲ್ ಆಗಿ ಸೂಪರ್ ಆಗಿದೆ ಕಣಜ್ಜಿ. ನಾನಿದ್ದನ್ನೇ ತಗೋತೀನಿ. ಅಯ್ಯೋ, ನನಗೆ ಕೋಪ ಬರ್ಸ್ಬಿಡ್ವೋ. ಮಗಿದ ಹೊಟ್ಟೆ ಹೊಕ್ಕಳ ಏನು ಕಾಣಿಸ್ಬಾರ್ದು ಅಂತ ತಗೋಬಾರು. ನೋಡೆ ಮಮ್ಮಿ, ಚೆನ್ನಾಗಿದೆ ಈ ಲೆಹೆಂಗಾ, ನಂಗಿದೇ ಬೇಕು. ಬ್ಯಾಡ ಕಣ್ಣನ್ ಮಗ, ಜನ ಎಲ್ಲ ಸೇಮ್ ಮಾಡಲ್ವಾ? ಅಜ್ಜಿ, ಇದು ಈಗಿನ ಫ್ಯಾಷನ್. ನಂಗೆ ಹಿಂಗೆ ಹೊಟ್ಟೆ ಬಿಟ್ಕೊಂಡಿರೋದೇ ಬೇಕು. ಅಮ್ಮ, ಚೆನ್ನಾಗಿದ್ಯಲ್ಲಮ್ಮ, ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಮಗು. ಇನ್ನೇನು ಹಳ್ಳಿ ಬಟ್ಟೆ ತಗೊಳ್ಳೋದಾದ್ರೆ ಅಲ್ಲೇ ಊರಲ್ಲೇ ತಗೋಬೇಕಿತ್ತಲ್ಲಮ್ಮ. ಇಲ್ಲಿವರೆಗೂ ಯಾಕೆ ಕರ್ಕೊಂಡು ಬಂದೆ? ನೋಡು, ಮಗು ಖುಷಿ ಪಡ್ತಿದೆ. ಇರ್ಲಿ ಬಿಡಮ್ಮ. ಅಜ್ಜಿ, ನಡಿಯ ಅಜ್ಜಿ. ರಾತ್ರಿವರೆಗೂ ಹಂಗೇನೇ ಹುಡ್ಕೊಂಡು ನೋಡ್ತಾ ನಿಂತಿದ್ರೆ ನಾನು ಪಿಜ್ಜಾ, ಬರ್ಗರು, ಫ್ರೆಂಚ್ ಫ್ರೈ ಎಲ್ಲ ತಿನ್ನೋದು ಯಾವಾಗಜ್ಜಿ? ಬೆಳಿಗ್ಗೆ ಅಂದ್ರೆ ಊರಿಗೆ ಹೊರಡ್ಬೇಕು. ಏನೋ ಒಂದು ಖುಷಿ ಇಷ್ಟಪಟ್ಟಿದ್ದಾಳೆ, ತಗೊಳ್ಳಿ ಬಿಡಜ್ಜಿ. ಸರಿ, ಈಗಿನ ಮಕ್ಕಳು ನಮ್ಮ ಮಾತು ಎಲ್ಲಿ ಕೇಳ್ತಾವೆ? ತಗೋ, ಅದಕ್ಕೆ ಏನು ಇಷ್ಟನೋ ಅದನ್ನೇ ತಗೊಂಡು ನಡಿ. ಅಯ್ಯೋ ಮೂದೇವಿ, ಈ ಅಂಗಡಿಯಲ್ಲಿ ಈ ತರ ಮಕ್ಕಳಿಗೆ ಮೈ ಹೊಟ್ಟೆನೆಲ್ಲ ತೋರಿಸು ಬಟ್ಟೆನೆಲ್ಲ ಯಾಕ್ರೋ ಇಡ್ತೀರಾ? ಮೇಲಿಂದ ಕೆಳವರೆಗೂ ಅಚ್ಚುಕಟ್ಟಾಗಿ ಮರ್ಯಾದೆಯಾಗಿರೋ ಬಟ್ಟೆನ ಇಟ್ರೆ ನಿನ್ ಗಂಟೆನ ಹೋಗುತ್ತೆ. ಅಬ್ಬಬ್ಬಬ್ಬಾ, ನನ್ನ ಸರ್ವಿಸ್ನಲ್ಲಿ ಇಲ್ಲಿವರೆಗೂ ಇಂಥ ಗಿರಾಕಿಗಳನ್ನ ನೋಡಿರ್ಲಿಲ್ಲಪ್ಪ. ನೋಡೋದು ಇಲ್ಲ, ನಾನಿರೋದು ಒಂದೇ ಒಂದು ಮಾಸ್ಟರ್ ಪೀಸು ಮಗನೇ. ನೋಡಿದ್ರಲ್ಲ ಫ್ರೆಂಡ್ಸ್,
ಹೇಗನ್ಸ್ತು ನಮ್ಮ ಅಜ್ಜಿ ಜೊತೆ ಮೆಟ್ರೋ ಪ್ರಯಾಣ ಮತ್ತು ಶಾಪಿಂಗು? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.